ಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 136 ಅದರ 4ನೇ ವಾಕ್ಯ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದು. ದೇವರ ಕೃಪೆ ಶಾಶ್ವತವು ಎಂಬುದಾಗಿ ಕೀರ್ತನೆಯಲ್ಲಿ ಅನೇಕ ವಾಕ್ಯಗಳಲ್ಲಿ, ಪ್ರತ್ಯೇಕವಾಗಿ ಎಲ್ಲ ವಾಕ್ಯಗಳಲ್ಲಿಯೂ ಸಹ ನಾವು ನೋಡುತ್ತೇವೆ. ಆತನ ಕೃಪೆ ಶಾಶ್ವತವಾದದು, ಆತನ ಕೃಪೆ ಶಾಶ್ವತವಾದದು. ಹೌದು, ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ನಾವು ಯೆಶಾಯ 54:10 ಓದುವಾಗ, ಬೆಟ್ಟಗಳು ಕದಲಿ ಹೋದರು, ಗುಡ್ಡಗಳು ಕದಲಿ ಹೋದರೂ ಸಹ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಅಗಲೋದಿಲ್ಲ. ಹಾಗಾದರೆ ಕಳೆದ ದಿನಗಳಲ್ಲೆಲ್ಲ ನಮ್ಮನ್ನು ಕಾಪಾಡಿದ್ದು ಯಾವುದು? ದೇವರ ಕೃಪೆ, ದೇವರ ಆಶೀರ್ವಾದ, ದೇವರ ಸಹಾಯ ನಮ್ಮ ಸಂಗಡ ಇದ್ದದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ದೇವರು ಯಾರು? ಕೃಪೆಯನ್ನು ಕೊಡುವಂಥ ದೇವರು ಯಾರು? ಇಲ್ಲಿ 4ನೇ ವಾಕ್ಯ ಹೇಳ್ತದೆ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನು ಒಬ್ಬನೇ ಶಕ್ತನು, ಆತನು ಮಾತ್ರ ಶಕ್ತನು. ಕಾರ್ಯಗಳನ್ನು ಮಾಡುವುದಕ್ಕೆ ಈ ಲೋಕದಲ್ಲಿ ಅನೇಕರಿದ್ದಾರೆ. ನನಗೂ ಕಾರ್ಯ ಮಾಡ್ಬೋದು, ನಿಮಗೂ ಮಾಡ್ಬೋದು, ಬೇರೆಯವರು ಮಾಡ್ಬೋದು. ಕಾರ್ಯಗಳನ್ನು ಮಾಡುವುದಕ್ಕೆ ಯೋಗ್ಯತೆ ಇರುವ, ಬಲವಿರುವ, ಶಕ್ತಿ ಇರುವ ಅನೇಕ ವ್ಯಕ್ತಿಗಳನ್ನು ನೋಡ್ಬೋದು. ಕಾರ್ಯಗಳನ್ನು ಮಾಡ್ತಾರೆ. ಇಂಥ ಕಾರ್ಯ ಮಾಡ್ಬೋದು, ಆ ಕಾರ್ಯ ಮಾಡ್ಬೋದು, ಈ ಕಾರ್ಯ ಮಾಡ್ಬೋದು. ತುಂಬ ಕಾರ್ಯಗಳನ್ನು ಮಾಡುವುದಕ್ಕೆ ಅನೇಕರು ಶಕ್ತರಿದ್ದಾರೆ. ಆದರೆ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು. ಉನ್ನತವಾದ ಕಾರ್ಯಗಳನ್ನು, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು. ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವುದಕ್ಕೆ ನಿನಗಾಗುತ್ತೆ, ಬೇರೆಯವ್ರಿಗೂ ಆಗುತ್ತೆ. ಆದರೆ ನಿನ್ನ ಜೀವಿತದ ಸನ್ನಿವೇಶಗಳು ಬಂದಾಗ, ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ, ದೊಡ್ಡ ವೇದನೆಯ ಅನುಭವಗಳು ನಿನ್ನಲ್ಲಿ ಬಂದಾಗ, ನಿರಾಶೆಯ ಅನುಭವಗಳು ನಿನ್ನ ಜೀವಿತದಲ್ಲಿ ಬರುವಾಗ, ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಜಯವನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ಮಾತ್ರ ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ಮಹತ್ ಕಾರ್ಯ ಅಂತ ಹೇಳಿದ್ರೇನು? ಮನುಷ್ಯನಿಂದ ಮಾಡುವುದಕ್ಕೆ ಆಗದೇ ಇರುವಂತಹ ಕಾರ್ಯ. ಮನುಷ್ಯನ ಕೈಯಲ್ಲಿ ಅದನ್ನು ಮಾಡೋಕ್ಕೆ ಆಗಲ್ಲ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅದನ್ನು ಮಾಡೋಕ್ಕಾಗಲ್ಲ. ಕೆಲವು ಟೈಮ್ಗಳಲ್ಲಿ ರೋಗದ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಾಗ ಡಾಕ್ಟರ್ ಹೇಳ್ತಾರೆ, ನಮ್ಮ ಕೈಯೆಲ್ಲ ಆಗಲ್ಲ, ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ, ಇನ್ನು ನೀವು ಮನೆಗೆ ಕರ್ಕೊಂಡೋಗಿ. ಆದರೆ ಪ್ರಾರ್ಥನೆಯಲ್ಲಿ ಅದ್ಭುತ ಮಾಡಿದಂತಹ ಎಷ್ಟೋ ಅನುಭವಗಳು, ಡಾಕ್ಟರ್ ಕೈ ಬಿಟ್ಟಂತಹ ಅನುಭವದಲ್ಲಿಯೂ ಸಹ ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ದೇವರು. ನನ್ನ ಜೀವಿತದಲ್ಲೂ ಸಹ ಅದೇ ರೀತಿಯ ಒಂದು ಅನುಭವ. ಸಣ್ಣ ಪ್ರಾಯದಲ್ಲಿ ಡಾಕ್ಟರ್ ಕೈ ಬಿಟ್ಟಂತಹ ವ್ಯಕ್ತಿ ನಾನು. ಆದರೆ ಅನೇಕ ದೇವರ ಮಕ್ಕಳ, ದೇವರ ಸೇವಕರ ಪ್ರಾರ್ಥನೆಯ ಮೂಲಕ ದೇವರು ನನ್ನಲ್ಲಿಯೂ ಸಹ ಒಂದು ಮಹತ್ ಕಾರ್ಯವನ್ನು ಮಾಡಿ ಇಂದಿಗೂ ಸಹ ಬದುಕುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲೂ ಸಹ ಎಷ್ಟೋ ಮಹತ್ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಒಂದು ವೇಳೆ ರೋಗದ ಮಾತ್ರ ಅಲ್ಲ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ಕಷ್ಟದ ಪರಿಸ್ಥಿತಿಗಳಲ್ಲಿ, ವೇದನೆಯ ಪರಿಸ್ಥಿತಿಗಳಲ್ಲಿ, ಇನ್ನು ಮುಂದೆ ಒಂದು ಹೆಜ್ಜೆ ಇಡುವುದಕ್ಕೆ ಸಾಧ್ಯವೇ ಇಲ್ಲಂತಹ ಎಷ್ಟೋ ಸಂದರ್ಭಗಳಲ್ಲಿ ಆತನು ನಿನ್ನ ಸಂಗಡ ನಿಂತು, ನಿನ್ನ ಜೊತೆಯಲ್ಲಿ ನಿಂತು ನಿನಗಾಗಿ ಅದ್ಭುತವನ್ನು ಮಾಡಿದಂತಹ ಒಬ್ಬ ದೇವರಿದ್ದಾನೆ. ಆ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ. ನಿನ್ನೆ, ಇಂದು, ಎಂದೆಂದಿಗೂ ಅದೇ ರೀತಿಯಲ್ಲಿ ಮಾರ್ಪಡದೆ ಜೀವಿಸ್ತಾ ಇರುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿರುವುದಾದರೆ ಆತನು ಹೇಳ್ತಾನೆ, ಇಲ್ಲ, ನಾನು ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತೇನೆ. ಮನುಷ್ಯನಿಂದ ಮಾಡೋಕ್ಕಾಗದೇ ಇರುವಂತಹ ಮಹಾ ಕಾರ್ಯಗಳನ್ನು ನಾನು ನಿನಗಾಗಿ ಮಾಡ್ತೇನೆ. ಅಬ್ರಹಾಮನ ಜೀವಿತದಲ್ಲಿ ದೇವರು ಒಬ್ಬ ಮಗನನ್ನು ಕೊಡ್ತಾ ಇದ್ದಾರೆ. ಅದು 100ನೇ ವಯಸ್ಸಲ್ಲಿ. ಅದು ಸಾಧಾರಣವಾದಂತಹ ಕಾರ್ಯವಲ್ಲ, ಅಸಾಧ್ಯವಾದಂತಹ ಕಾರ್ಯ. ಅದು ಜಕರಿಯನ ಲೈಫಲ್ಲಿ ಆಗಿರ್ಬೋದು. ಹೀಗೆ ಅನೇಕ ವ್ಯಕ್ತಿಗಳ ಜೀವಿತದಲ್ಲಿ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನ ಮಾಡ್ತಾನೆ. ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರದ ಬಳಿಗೆ ಬರ್ತಾರೆ. ಆ ಕೆಂಪು ಸಮುದ್ರವನ್ನು ದಾಟುವುದಕ್ಕೆ ಅವ್ರ ಕೈಲಾಗ್ತಾ ಇಲ್ಲ. ಯಾಕೆಂದರೆ ಬೋರ್ಗರಿತಾ ಇರುವಂತಹ ಸಮುದ್ರ. ಆದರೆ ಅದರ ಮಧ್ಯದಲ್ಲಿಯೂ ಸಹ ದೇವರೊಂದು ಮಹತ್ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಅವರಿಗಾಗಿ ಮಾರ್ಗವನ್ನು ತೆರೀತಾ ಇದ್ದಾನೆ. ಅವರಿಗಾಗಿ ಕೆಂಪು ಸಮುದ್ರದಲ್ಲಿ ಒಂದು ಮಾರ್ಗವನ್ನು ಒಂದು ಕ್ಷಣದಲ್ಲಿ ಗಾಳಿ ಬೀಸುವಂತೆ ಮಾಡಿ, ಅವರ ಮುಂದೆಯೇ ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣನೆಲ ಮಾರ್ಪಡಿಸಿ ಅವರನ್ನು ದಾಟಿಸಿದ ದೇವರು. ಅದೇ ದೇವರು ನನಗಾಗಿ, ನಿಮಗಾಗಿ ಜೀವಿಸ್ತಾ ಇದ್ದಾನೆ.
ಒಂದು ವೇಳೆ ನಿನ್ನ ಮುಂದೆ ಮಾರ್ಗ ಕಾಣದೆ ನಿರಾಶೆಯಿಂದ ನೀನಿರುವುದಾದರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇರೋದಾದರೆ ನಿರಾಶೆ ಪಡಬೇಡ. ನಿನ್ನ ಜೊತೆಯಲ್ಲಿರುವವನು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನಗಾಗಿ ದಾರಿಯನ್ನು ತೆರೆಯುವುದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲಿ ಮಾರ್ಗವಿಲ್ಲವೋ ಅಲ್ಲಿ ಮಾರ್ಗವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆದ್ದರಿಂದ ಇದು ಕರ್ತನಿಗೆ ಹೇಳೋಣ, ಕರ್ತನೆ ನೀನು ನನಗಾಗಿ ಮಾರ್ಗವನ್ನು ತೆರೆಯಪ್ಪ, ನೀನು ನನಗಾಗಿ ಮಹತ್ ಕಾರ್ಯಗಳನ್ನು ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ನಿನಗಾಗಿ ಮಾರ್ಗ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಬಿಡುಗಡೆಯನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಬಿಡುಗಡೆಯನ್ನು ಕೊಡುವ ಶಕ್ತನು. ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು. ಆತನು ಮಾತ್ರ ಶಕ್ತನು. ಆತನು ನಿನಗೆ ಸಹಾಯ ಮಾಡ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಮಕ್ಕಳ ಜೀವಿತದಲ್ಲಿರುವಂತಹ ಎಲ್ಲ ತಡೆಗಳನ್ನು ನೀಗಿಸಿ ಮಾರ್ಗವಿಲ್ಲದ ಸ್ಥಳಗಳನ್ನು ತೆರೆದು ಮಾರ್ಗ ಮಾಡಿ ಅದ್ಭುತ ಮಾಡಪ್ಪ. ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ನೀನೊಬ್ಬನೇ ಶಕ್ತನು. ನೀನು ಅವರ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.